Hello everyone, welcome to Sanmarga classes. Let us see question number 6 of chapter Light. The part of an eye where the pupil located is. ಹಾಗಿದ್ರೆ ಯಾವ ಐ ಪಾರ್ಟ್ ಅಲ್ಲಿ ಪ್ಯೂಪಿಲ್ ಲೊಕೇಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಪ್ಯೂಪಿಲ್ ಈಸ್ ಸ್ಮಾಲ್ ಹೋಲ್ ಅಲ್ವಾ, ವಿಚ್ ಇದು ಯಾವ ತರ ಅಂದ್ರೆ ವಾಚ್ಮೆನ್ ತರ ಪ್ಯೂಪಿಲ್ ಇರೋದು. ಯಾರು ಬರಬೇಕು ಎಷ್ಟು ಬರಬೇಕು ಅಂತ, ಅದು ಎಷ್ಟು ಜನ ಎಂಟ್ರಿ ಕೊಡ್ಬೇಕು ಒಳಗೆ ಅಂತ ಅದೇ ಡಿಸೈಡ್ ಮಾಡೋದು ಅಲ್ವಾ ಪ್ಯೂಪಿಲ್. ಇಲ್ಲಿ ಲೈಟ್ ಕಣ್ಣೊಳಗಡೆ ಎಷ್ಟು ಬರಬೇಕು ಅನ್ನೋದನ್ನ ಆ ಕಣ್ಣೊಳಗಿರೋ ಒಂದು ಸ್ಮಾಲ್ ಹೋಲ್ ಅಲ್ವಾ, ಅದು ಸ್ಮಾಲ್ ಸಣ್ಣ ಆಗೋದು ದೊಡ್ಡ ಆಗೋದು ಇದ್ರ ಥ್ರೂ ಕಣ್ಣೊಳಗೆ ಕಡಿಮೆ ಬೆಳಕು ಬೇಕಾದಾಗ ಕಡಿಮೆ ಬೆಳಕು, ಜಾಸ್ತಿ ಬೆಳಕು ಬೇಕಾದಾಗ ಜಾಸ್ತಿ ಬೆಳಕನ್ನ ಒಳಗ್ ಹೋಗ್ಲಿಕ್ಕೆ ಬಿಡ್ತದೆ. ಅದನ್ನ ಪ್ಯೂಪಿಲ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಸ್ಮಾಲ್ ಹೋಲ್ ಸ್ಟ್ರಕ್ಚರ್. ಹಾಗಿದ್ರೆ ಈ ಪ್ಯೂಪಿಲ್ ಅನ್ನುವಂಥದ್ದು ಎಲ್ಲಿ ಲೊಕೇಟ್ ಆಗಿದೆ ಕಣ್ಣಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ ಎ ಕಾರ್ನಿಯಾ. ನೋ, ದಿಸ್ ಇಸ್ ರಾಂಗ್. ಕಾರ್ನಿಯಾದಲ್ಲಿ ಇರೋದಿಲ್ಲ. ಆಪ್ಷನ್ ಬಿ ಲೆನ್ಸ್. ನೋ, ದಿಸ್ ಇಸ್ ಆಲ್ಸೋ ರಾಂಗ್. ಹಾಗಿದ್ರೆ ಲೆನ್ಸಿನ ಕೆಲಸ ಏನು? ದಿಸ್ ಇಸ್ ಲೆನ್ಸ್ ಅಲ್ವಾ. ಲೆನ್ಸ್ ಏನ್ ಮಾಡುತ್ತೆ? ಈಗ ಲೈಟ್ ಬರುತ್ತೆ, ಆ ಲೈಟ್ ಅನ್ನ ಲೆನ್ಸ್ ವರ್ಕ್ ಏನು? ಯಾವ್ದೇ ನೀವು ಕಣ್ಣಿನ ಲೆನ್ಸ್ ಬೇಡ, ಬೇರೆ ಯಾವ್ದಾದ್ರು ಲೆನ್ಸ್, ಅದು ಲೈಟ್ ಅನ್ನ ಬೆಂಡ್ ಮಾಡುತ್ತೆ ಅಲ್ವಾ. ಇಲ್ಲಿ ಕೂಡ ಈ ಲೆನ್ಸ್ ಲೈಟ್ ಅನ್ನ ಬೆಂಡ್ ಮಾಡಿ ಅದು ಹೋಗಿ ರೆಟಿನಾದ ಮೇಲೆ ಬೀಳೋ ತರ ಮಾಡುತ್ತೆ. ಆಪ್ಷನ್ ಸಿ ಐರಿಸ್. ಎಸ್, ದಿಸ್ ಒನ್ ಇಸ್ ಕರೆಕ್ಟ್ ಆಪ್ಷನ್. ಐರಿಸ್ ಅಲ್ಲಿ ಪ್ಯೂಪಿಲ್ ಇರುತ್ತೆ. ಈ ಐರಿಸ್ ಅನ್ನುವಂಥದ್ದೇನು? ಕಣ್ಣಿನ ಕಲರ್. ಕೆಲವೊಬ್ಬರಿಗೆ ಕಣ್ಣು ಬೇರೆ ಬೇರೆ ಕಲರ್ ಇರ್ತದೆ ಅಲ್ವಾ, ಬ್ಲೂ ಕಲರ್ ಐಸ್. ಅದೇ ತರ ಕೆಲವೊಬ್ಬರಿಗೆ ಬೆಕ್ಕಿನ ಕಣ್ಣಿದೆ, ಈ ತರ ಎಲ್ಲ ಹೇಳ್ತಾರೆ, ಕ್ಯಾಟ್ ಐಸ್. ಆ ಕಣ್ಣಿನ ಬಣ್ಣಕ್ಕೆ ಕಾರಣ ಆಗಿರುವಂತದ್ದು ಯಾವುದು? ಐರಿಸ್. ಆ ಐರಿಸ್ ಒಳಗೆ ಪ್ಯೂಪಿಲ್ ಇರ್ತದೆ. ಪ್ಯೂಪಿಲ್ ಲೊಕೇಟೆಡ್ ಇನ್ ಐರಿಸ್. Okay, option D retina. No, this is wrong. Therefore, the correct option is option C iris. ಇಲ್ಲಿ ಪ್ಯೂಪಿಲ್ ಇದೆ ನೋಡಿ. ಥ್ಯಾಂಕ್ ಯು.